ಕಾರವಾರ ಗೋಶಾಲೆ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋಶಾಲೆಯನ್ನ ನಿರ್ಮಿಸಿದ ಬಗ್ಗೆ ಹಿಂದೂ ಜನಜಾಗೃತಿ ಸಮಿತಿ ಈಗ ಆರೋಪವನ್ನ ಮಾಡಿದೆ. ಇದ್ರ ಬಗ್ಗೆ ವರದಿ ಇದೆ. ನೋಕುಮಾರ್, ರಾಜ್ಯದಲ್ಲಿ ಗೋಶಾಲೆಗಳು ಆಗುವುದರ ಮೂಲಕ ಅನಾಥ ಗೋಗಳು, ಅಶಕ್ತ ಗೋಗಳಿಗೆ, ಬಿಡಾಡಿ ದನಗಳಿಗೆ ರಕ್ಷಣೆ ಸಿಗಬೇಕೆಂಬ ಉದ್ದೇಶದಿಂದ ಎಲ್ಲೆಡೆ ಕೂಡ ಗೋಶಾಲೆ ನಿರ್ಮಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ತಿಂಗಳ ಹಿಂದಷ್ಟೇ ಗೋಶಾಲೆ ಉದ್ಘಾಟನೆ ಆಗಿದೆ. ಆದರೆ ಆ ಗೋಶಾಲೆ ನಿರ್ಮಾಣ ವಿಚಾರದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಎಸಗಿದೆ ಎಂಬ ಆರೋಪವನ್ನ ಹಿಂದೂ ಜನರ ಸಮಿತಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಹಿಂದೂ ಜಾಗೃತಿ ಸಮಿತಿಯವರು ಈಗಾಗಲೇ ಆರ್ಟಿಐ ಅಡಿಯಲ್ಲಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು. ನೋಡ್ತಾ ಇರಬಹುದು, ದಾಖಲೆಗಳನ್ನು ಕೂಡ ಶೋ ಅಪ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಿರ್ಮಿತಿ ಕೇಂದ್ರದ ವಿರುದ್ಧ ಈಗ ತನಿಖೆ ಆಗಬೇಕೆಂಬ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಕಳೆದ ಹಲವು ವರ್ಷಗಳ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಗೋಶಾಲೆ ನಿರ್ಮಾಣವಾಗಿತ್ತು. ಕಾರವಾರ ತಾಲೂಕಿನ ಕಣಸಗಿರಿಯಲ್ಲೂ ಕೂಡ ಗೋಶಾಲೆ ನಿರ್ಮಾಣ ಆಗಿದೆ. ಕಳೆದ ತಿಂಗಳ ಹಿಂದಷ್ಟೇ ಗೋಶಾಲೆಯನ್ನ ಸಚಿವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಗೋಶಾಲೆ ನಿರ್ಮಾಣ ವಿಚಾರದಲ್ಲಿ ನಿರ್ಮಿತಿ ಕೇಂದ್ರದವರು ಭ್ರಷ್ಟಾಚಾರ ಮಾಡಿದ್ದಾರೆ. ಅಂದ್ರೆ ಕಳಪೆ ವಸ್ತುಗಳನ್ನು ಬಳಸಿದಲ್ಲದೆ ಪೂರ್ಣ ಕಾಮಗಾರಿಗಳು ಮಾಡಿದೆ. ಹೀಗಾಗಿ ಅಲ್ಲಿ ಗೋಗಳಿಗೆ ರಕ್ಷಣೆ ಸಿಗಲು ಸಾಧ್ಯವೇ ಇಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಳೆದ ವರ್ಷ ಭಾರೀ ಮಳೆಗೆ ಕೊಯ್ನಾಡು ಸರ್ಕಾರಿ ಶಾಲೆಯ ಬಳಿ ಭೂಕುಸಿತವಾಗಿತ್ತು. ಭೂಕುಸಿತದಿಂದ ಧ್ವಂಸವಾಗಿದ್ದ ಕಟ್ಟಡ ಬಿಟ್ಟು ಇದೀಗ ಉಳಿದ 4 ಕೊಠಡಿಗಳಲ್ಲಿ ಪಾಠ ಮಾಡಲಾಗ್ತಾ ಇದೆ. ಅದರ ಬಗ್ಗೆ ಇರುವ ರಿಪೋರ್ಟ್ ನೋಡ್ಕೊಂಬನ್ನಿ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕೊಯನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಈ ಶಾಲೆಯ ಹಿಂಭಾಗದಲ್ಲಿ ಬೃಹತ್ ಭೂಕುಸಿತವಾಗಿ ಕಳೆದ ವರ್ಷ ಸಂಪೂರ್ಣವಾಗಿ ಶಾಲಾ ಕಟ್ಟಡ ಧ್ವಂಸವಾಗಿತ್ತು. ನೀವು ನೋಡಬಹುದು ಯಾವ ರೀತಿ ಅಂತ ಹೇಳುವಂತದ್ದು. ಸಂಪೂರ್ಣವಾಗಿ ಮಕ್ಕಳಿಗೆ ಆ ದಿವಸ ಮಳೆಗಾಲ ರಜೆ ಇತ್ತು, ಅದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಜೊತೆಗೆ ಬೆಳಗಿನ ಜಾವ ಮುಂಜಾನೆ ಆಗಿರುವಂತದ್ದು, ಅದರಿಂದ ಸಮಸ್ಯೆ ಆಗಿಲ್ಲ. ಈಗ ಅದರಿಂದ ಸಂಪೂರ್ಣವಾಗಿ ಆ ಕಟ್ಟಡದಲ್ಲಿ ಈಗ ಖಾಲಿ ಬಿಡಲಾಗಿದೆ. ಅಲ್ಲಿ ಮಕ್ಕಳಿಗೆ ಯಾವುದೇ ತರಗತಿ ನಡೆಸ್ತಾ ಇಲ್ಲ. ಈಗ ಪಕ್ಕದಲ್ಲಿ ಉಳಿದಂತ ಒಂದು 4 ಕೊಠಡಿ ಇತ್ತು. ಆ ಕೊಠಡಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಿರುವಂತದ್ದು. ಒಟ್ಟು ಈಗ LKGಯಿಂದ 7ನೇ ತರಗತಿವರೆಗೆ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಇಲ್ಲೇ ಒಂದು 4 ಕೊಠಡಿಯಲ್ಲಿ ತರಗತಿ ಮಾಡ್ತಿರುವಂತದ್ದು, ಕಂಬೈನ್ಡ್ ಆಗಿ ಮಾಡ್ತಿರುವಂತದ್ದು, 2-3 ತರಗತಿ ಸೇರಿಸಿ. ಅದರಿಂದ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳುವಂತ ಮಾಹಿತಿ ಕೂಡ ನಮಗೆ ಈಗ ಸಿಕ್ಕಿರುವಂತದ್ದು. ಯಾಕಂದ್ರೆ ಎಲ್ಲಾ ಮಕ್ಕಳಿಗೆ ಒಂದೇ ಕಡೆ ಪಾಠ ಹೇಳುವಂತ ತುಂಬಾ ಕಷ್ಟ. ಅಂದ್ರೆ ಹೆಚ್ಚು ಮಳೆ ಆದಾಗ ಇವರಿನ ಮಕ್ಕಳಿಗೆ ರಜೆ ಕೊಡ್ತಾರೆ. ಮತ್ತೆ ಅಲ್ಲಿ ಪಕ್ಕದಲ್ಲಿ ಸಂಪಾಜಲ್ಲಿ ಗಣಪತಿ ದೇವಾಲಯದ ಸಭಾಂಗಣ ಇದೆ, ಅಲ್ಲಿ ಕೂಡ ಅವರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಹೆಚ್ಚು ಮಳೆ ಆದಾಗ ಅಲ್ಲಿ ಸ್ಥಳಾಂತರ ಮಾಡ್ಲಿಕ್ಕೆ ಅಂತ ಹೇಳಿ. ಒಟ್ಟರೆ ಇಲ್ಲಿ ಹೆಚ್ಚು ಮಕ್ಕಳಿದ್ದಾರೆ. ಉತ್ತಮವಾದ ಒಂದು ಶಾಲೆ ವ್ಯವಸ್ಥೆ ಆಗಬೇಕಂತ ಹೇಳುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾರವಾರ ಗೋಶಾಲೆ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋಶಾಲೆಯನ್ನ ನಿರ್ಮಿಸಿದ ಬಗ್ಗೆ ಹಿಂದೂ ಜನಜಾಗೃತಿ ಸಮಿತಿ ಈಗ ಆರೋಪವನ್ನ ಮಾಡಿದೆ. ಇದ್ರ ಬಗ್ಗೆ ವರದಿ ಇದೆ. ನೋಕುಮಾರ್, ರಾಜ್ಯದಲ್ಲಿ ಗೋಶಾಲೆಗಳು ಆಗುವುದರ ಮೂಲಕ ಅನಾಥ ಗೋಗಳು, ಅಶಕ್ತ ಗೋಗಳಿಗೆ, ಬಿಡಾಡಿ ದನಗಳಿಗೆ ರಕ್ಷಣೆ ಸಿಗಬೇಕೆಂಬ ಉದ್ದೇಶದಿಂದ ಎಲ್ಲೆಡೆ ಕೂಡ ಗೋಶಾಲೆ ನಿರ್ಮಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ತಿಂಗಳ ಹಿಂದಷ್ಟೇ ಗೋಶಾಲೆ ಉದ್ಘಾಟನೆ ಆಗಿದೆ. ಆದರೆ ಆ ಗೋಶಾಲೆ ನಿರ್ಮಾಣ ವಿಚಾರದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಎಸಗಿದೆ ಎಂಬ ಆರೋಪವನ್ನ ಹಿಂದೂ ಜನರ ಸಮಿತಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಹಿಂದೂ ಜಾಗೃತಿ ಸಮಿತಿಯವರು ಈಗಾಗಲೇ ಆರ್ಟಿಐ ಅಡಿಯಲ್ಲಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು. ನೋಡ್ತಾ ಇರಬಹುದು, ದಾಖಲೆಗಳನ್ನು ಕೂಡ ಶೋ ಅಪ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಿರ್ಮಿತಿ ಕೇಂದ್ರದ ವಿರುದ್ಧ ಈಗ ತನಿಖೆ ಆಗಬೇಕೆಂಬ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಕಳೆದ ಹಲವು ವರ್ಷಗಳ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಗೋಶಾಲೆ ನಿರ್ಮಾಣವಾಗಿತ್ತು. ಕಾರವಾರ ತಾಲೂಕಿನ ಕಣಸಗಿರಿಯಲ್ಲೂ ಕೂಡ ಗೋಶಾಲೆ ನಿರ್ಮಾಣ ಆಗಿದೆ. ಕಳೆದ ತಿಂಗಳ ಹಿಂದಷ್ಟೇ ಗೋಶಾಲೆಯನ್ನ ಸಚಿವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಗೋಶಾಲೆ ನಿರ್ಮಾಣ ವಿಚಾರದಲ್ಲಿ ನಿರ್ಮಿತಿ ಕೇಂದ್ರದವರು ಭ್ರಷ್ಟಾಚಾರ ಮಾಡಿದ್ದಾರೆ. ಅಂದ್ರೆ ಕಳಪೆ ವಸ್ತುಗಳನ್ನು ಬಳಸಿದಲ್ಲದೆ ಪೂರ್ಣ ಕಾಮಗಾರಿಗಳು ಮಾಡಿದೆ. ಹೀಗಾಗಿ ಅಲ್ಲಿ ಗೋಗಳಿಗೆ ರಕ್ಷಣೆ ಸಿಗಲು ಸಾಧ್ಯವೇ ಇಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಳೆದ ವರ್ಷ ಭಾರೀ ಮಳೆಗೆ ಕೊಯ್ನಾಡು ಸರ್ಕಾರಿ ಶಾಲೆಯ ಬಳಿ ಭೂಕುಸಿತವಾಗಿತ್ತು. ಭೂಕುಸಿತದಿಂದ ಧ್ವಂಸವಾಗಿದ್ದ ಕಟ್ಟಡ ಬಿಟ್ಟು ಇದೀಗ ಉಳಿದ 4 ಕೊಠಡಿಗಳಲ್ಲಿ ಪಾಠ ಮಾಡಲಾಗ್ತಾ ಇದೆ. ಅದರ ಬಗ್ಗೆ ಇರುವ ರಿಪೋರ್ಟ್ ನೋಡ್ಕೊಂಬನ್ನಿ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕೊಯನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಈ ಶಾಲೆಯ ಹಿಂಭಾಗದಲ್ಲಿ ಬೃಹತ್ ಭೂಕುಸಿತವಾಗಿ ಕಳೆದ ವರ್ಷ ಸಂಪೂರ್ಣವಾಗಿ ಶಾಲಾ ಕಟ್ಟಡ ಧ್ವಂಸವಾಗಿತ್ತು. ನೀವು ನೋಡಬಹುದು ಯಾವ ರೀತಿ ಅಂತ ಹೇಳುವಂತದ್ದು. ಸಂಪೂರ್ಣವಾಗಿ ಮಕ್ಕಳಿಗೆ ಆ ದಿವಸ ಮಳೆಗಾಲ ರಜೆ ಇತ್ತು, ಅದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಜೊತೆಗೆ ಬೆಳಗಿನ ಜಾವ ಮುಂಜಾನೆ ಆಗಿರುವಂತದ್ದು, ಅದರಿಂದ ಸಮಸ್ಯೆ ಆಗಿಲ್ಲ. ಈಗ ಅದರಿಂದ ಸಂಪೂರ್ಣವಾಗಿ ಆ ಕಟ್ಟಡದಲ್ಲಿ ಈಗ ಖಾಲಿ ಬಿಡಲಾಗಿದೆ. ಅಲ್ಲಿ ಮಕ್ಕಳಿಗೆ ಯಾವುದೇ ತರಗತಿ ನಡೆಸ್ತಾ ಇಲ್ಲ. ಈಗ ಪಕ್ಕದಲ್ಲಿ ಉಳಿದಂತ ಒಂದು 4 ಕೊಠಡಿ ಇತ್ತು. ಆ ಕೊಠಡಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಿರುವಂತದ್ದು. ಒಟ್ಟು ಈಗ LKGಯಿಂದ 7ನೇ ತರಗತಿವರೆಗೆ
80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಇಲ್ಲೇ ಒಂದು 4 ಕೊಠಡಿಯಲ್ಲಿ ತರಗತಿ ಮಾಡ್ತಿರುವಂತದ್ದು, ಕಂಬೈನ್ಡ್ ಆಗಿ ಮಾಡ್ತಿರುವಂತದ್ದು, 2-3 ತರಗತಿ ಸೇರಿಸಿ. ಅದರಿಂದ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳುವಂತ ಮಾಹಿತಿ ಕೂಡ ನಮಗೆ ಈಗ ಸಿಕ್ಕಿರುವಂತದ್ದು. ಯಾಕಂದ್ರೆ ಎಲ್ಲಾ ಮಕ್ಕಳಿಗೆ ಒಂದೇ ಕಡೆ ಪಾಠ ಹೇಳುವಂತ ತುಂಬಾ ಕಷ್ಟ. ಅಂದ್ರೆ ಹೆಚ್ಚು ಮಳೆ ಆದಾಗ ಇವರಿನ ಮಕ್ಕಳಿಗೆ ರಜೆ ಕೊಡ್ತಾರೆ. ಮತ್ತೆ ಅಲ್ಲಿ ಪಕ್ಕದಲ್ಲಿ ಸಂಪಾಜಲ್ಲಿ ಗಣಪತಿ ದೇವಾಲಯ ಸಭಾಂಗಣ ಇದೆ, ಅಲ್ಲಿ ಕೂಡ ಅವರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಹೆಚ್ಚು ಮಳೆ ಆದಾಗ ಅಲ್ಲಿ ಸ್ಥಳಾಂತರ ಮಾಡ್ಲಿಕ್ಕೆ ಅಂತ ಹೇಳಿ. ಒಟ್ಟರೆ ಇಲ್ಲಿ ಹೆಚ್ಚು ಮಕ್ಕಳಿದ್ದಾರೆ. ಉತ್ತಮವಾದ ಒಂದು ಶಾಲೆ ವ್ಯವಸ್ಥೆ ಆಗಬೇಕಂತ ಹೇಳುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾರವಾರ ಗೋಶಾಲೆ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋಶಾಲೆಯನ್ನ ನಿರ್ಮಿಸಿದ ಬಗ್ಗೆ ಹಿಂದೂ ಜನಜಾಗೃತಿ ಸಮಿತಿ ಈಗ ಆರೋಪವನ್ನ ಮಾಡಿದೆ. ಇದ್ರ ಬಗ್ಗೆ ವರದಿ ಇದೆ, ನೋಡ್ಕೊಂಬಂದು. ರಾಜ್ಯದಲ್ಲಿ ಗೋಶಾಲೆಗಳು ಆಗುವುದರ ಮೂಲಕ ಅನಾಥ ಗೋಗಳು, ಅಶಕ್ತ ಗೋಗಳಿಗೆ, ಬಿಡಾಡಿ ದನಗಳಿಗೆ ರಕ್ಷಣೆ ಸಿಗಬೇಕೆಂಬ ಉದ್ದೇಶದಿಂದ ಎಲ್ಲೆಡೆ ಕೂಡ ಗೋಶಾಲೆ ನಿರ್ಮಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ತಿಂಗಳ ಹಿಂದಷ್ಟೇ ಗೋಶಾಲೆ ಉದ್ಘಾಟನೆ ಆಗಿದೆ. ಆದರೆ ಆ ಗೋಶಾಲೆ ನಿರ್ಮಾಣ ವಿಚಾರದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಎಸಗಿದೆ ಎಂಬ ಆರೋಪವನ್ನ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಹಿಂದೂ ಜಾಗೃತಿ ಸಮಿತಿಯವರು ಈಗಾಗಲೇ ಆರ್ಟಿಐ ಅಡಿಯಲ್ಲಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು. ನೋಡ್ತಾ ಇರಬಹುದು, ದಾಖಲೆಗಳನ್ನು ಕೂಡ ಶೋ ಅಪ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಿರ್ಮಿತಿ ಕೇಂದ್ರದ ವಿರುದ್ಧ ಈಗ ತನಿಖೆ ಆಗಬೇಕೆಂಬ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಕಳೆದ ಹಲವು ವರ್ಷಗಳ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಗೋಶಾಲೆ ನಿರ್ಮಾಣವಾಗಿತ್ತು. ಕಾರವಾರ ತಾಲೂಕಿನ ಕಣಸಗಿರಿಯಲ್ಲೂ ಕೂಡ ಗೋಶಾಲೆ ನಿರ್ಮಾಣ ಆಗಿದೆ. ಕಳೆದ ತಿಂಗಳ ಹಿಂದಷ್ಟೇ ಗೋಶಾಲೆಯನ್ನ ಸಚಿವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಗೋಶಾಲೆ ನಿರ್ಮಾಣ ವಿಚಾರದಲ್ಲಿ ನಿರ್ಮಿತಿ ಕೇಂದ್ರದವರು ಭ್ರಷ್ಟಾಚಾರ ಮಾಡಿದ್ದಾರೆ. ಅಂದ್ರೆ ಕಳಪೆ ವಸ್ತುಗಳನ್ನು ಬಳಸಿದಲ್ಲದೆ ಪೂರ್ಣ ಕಾಮಗಾರಿಗಳು ಮಾಡಿದೆ. ಹೀಗಾಗಿ ಅಲ್ಲಿ ಗೋಗಳಿಗೆ ರಕ್ಷಣೆ ಸಿಗಲು ಸಾಧ್ಯವೇ ಇಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಳೆದ ವರ್ಷ ಭಾರೀ ಮಳೆಗೆ ಕೊಯ್ನಾಡು ಸರ್ಕಾರಿ ಶಾಲೆಯ ಬಳಿ ಭೂಕುಸಿತವಾಗಿತ್ತು. ಭೂಕುಸಿತದಿಂದ ಧ್ವಂಸವಾಗಿದ್ದ ಕಟ್ಟಡ ಬಿಟ್ಟು ಇದೀಗ ಉಳಿದ 4 ಕೊಠಡಿಗಳಲ್ಲಿ ಪಾಠ ಮಾಡಲಾಗ್ತಾ ಇದೆ. ಅದರ ಬಗ್ಗೆ ಇರುವ ರಿಪೋರ್ಟ್ ನೋಡ್ಕೊಂಬನ್ನಿ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕೊಯನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಈ ಶಾಲೆಯ ಹಿಂಭಾಗದಲ್ಲಿ ಬೃಹತ್ ಭೂಕುಸಿತವಾಗಿ ಕಳೆದ ವರ್ಷ ಸಂಪೂರ್ಣವಾಗಿ ಶಾಲಾ ಕಟ್ಟಡ ಧ್ವಂಸವಾಗಿತ್ತು. ನೀವು ನೋಡಬಹುದು ಯಾವ ರೀತಿ ಅಂತ ಹೇಳುವಂತದ್ದು. ಸಂಪೂರ್ಣವಾಗಿ ಮಕ್ಕಳಿಗೆ ಆ ದಿವಸ ಮಳೆಗಾಲ ರಜೆ ಇತ್ತು, ಅದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಜೊತೆಗೆ ಬೆಳಗಿನ ಜಾವ ಮುಂಜಾನೆ ಆಗಿರುವಂತದ್ದು, ಅದರಿಂದ ಸಮಸ್ಯೆ ಆಗಿಲ್ಲ. ಈಗ ಅದರಿಂದ ಸಂಪೂರ್ಣವಾಗಿ ಆ ಕಟ್ಟಡದಲ್ಲಿ ಈಗ ಖಾಲಿ ಬಿಡಲಾಗಿದೆ. ಅಲ್ಲಿ ಮಕ್ಕಳಿಗೆ ಯಾವ ತರಗತಿ ನಡೆಸ್ತಾ ಇಲ್ಲ. ಈಗ ಪಕ್ಕದಲ್ಲಿ ಒಂದು ಉಳಿದಂತ ಒಂದು 4 ಕೊಠಡಿ ಇತ್ತು. ಆ ಕೊಠಡಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಿರುವಂತದ್ದು. ಒಟ್ಟು ಈಗ LKGಯಿಂದ 7ನೇ ತರಗತಿವರೆಗೆ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಇಲ್ಲೇ ಒಂದು 4 ಕೊಠಡಿಯಲ್ಲಿ ತರಗತಿ ಮಾಡ್ತಿರುವಂತದ್ದು, ಕಂಬೈನ್ಡ್ ಆಗಿ ಮಾಡ್ತಿರುವಂತದ್ದು, 2-3 ತರಗತಿ ಸೇರಿಸಿ. ಅದರಿಂದ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳುವಂತ ಮಾಹಿತಿ ಕೂಡ ನಮಗೆ ಈಗ ಸಿಕ್ಕಿರುವಂತದ್ದು. ಯಾಕಂದ್ರೆ ಎಲ್ಲಾ ಮಕ್ಕಳಿಗೆ ಒಂದೇ ಕಡೆ ಪಾಠ ಹೇಳುವಂತ ತುಂಬಾ ಕಷ್ಟ. ಅಂದ್ರೆ ಹೆಚ್ಚು ಮಳೆ ಆದಾಗ ಇವರಿನ ಮಕ್ಕಳಿಗೆ ರಜೆ ಕೊಡ್ತಾರೆ. ಮತ್ತೆ ಅಲ್ಲಿ ಪಕ್ಕದಲ್ಲಿ ಸಂಪಾಜಲ್ಲಿ ಗಣಪತಿ ದೇವಾಲಯ ಸಭಾಂಗಣ ಇದೆ, ಅಲ್ಲಿ ಕೂಡ ಅವರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಹೆಚ್ಚು ಮಳೆ ಆದಾಗ ಅಲ್ಲಿ ಸ್ಥಳಾಂತರ ಮಾಡ್ಲಿಕ್ಕೆ ಅಂತ ಹೇಳಿ. ಒಟ್ಟರೆ ಇಲ್ಲಿ ಹೆಚ್ಚು ಮಕ್ಕಳಿದ್ದಾರೆ. ಉತ್ತಮವಾದ ಒಂದು ಶಾಲೆ ವ್ಯವಸ್ಥೆ ಆಗಬೇಕಂತ ಹೇಳುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾರವಾರ ಗೋಶಾಲೆ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋಶಾಲೆಯನ್ನ ನಿರ್ಮಿಸಿದ ಬಗ್ಗೆ ಹಿಂದೂ ಜನಜಾಗೃತಿ ಸಮಿತಿ ಈಗ ಆರೋಪವನ್ನ ಮಾಡಿದೆ. ಇದ್ರ ಬಗ್ಗೆ ವರದಿ ಇದೆ, ನೋಡ್ಕೊಂಬಂದು. ರಾಜ್ಯದಲ್ಲಿ ಗೋಶಾಲೆಗಳು ಆಗುವುದರ ಮೂಲಕ ಅನಾಥ ಗೋಗಳು, ಅಶಕ್ತ ಗೋಗಳಿಗೆ, ಬಿಡಾಡಿ ದನಗಳಿಗೆ ರಕ್ಷಣೆ ಸಿಗಬೇಕೆಂಬ ಉದ್ದೇಶದಿಂದ ಎಲ್ಲೆಡೆ ಕೂಡ ಗೋಶಾಲೆ ನಿರ್ಮಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ತಿಂಗಳ ಹಿಂದಷ್ಟೇ ಗೋಶಾಲೆ ಉದ್ಘಾಟನೆ ಆಗಿದೆ. ಆದರೆ ಆ ಗೋಶಾಲೆ ನಿರ್ಮಾಣ ವಿಚಾರದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಎಸಗಿದೆ ಎಂಬ ಆರೋಪವನ್ನ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಹಿಂದೂ ಜಾಗೃತಿ ಸಮಿತಿಯವರು ಈಗಾಗಲೇ ಆರ್ಟಿಐ ಅಡಿಯಲ್ಲಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು. ನೋಡ್ತಾ ಇರಬಹುದು, ದಾಖಲೆಗಳನ್ನು ಕೂಡ ಶೋ ಅಪ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಿರ್ಮಿತಿ ಕೇಂದ್ರದ ವಿರುದ್ಧ ಈಗ ತನಿಖೆ ಆಗಬೇಕೆಂಬ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಕಳೆದ ಹಲವು ವರ್ಷಗಳ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಗೋಶಾಲೆ ನಿರ್ಮಾಣವಾಗಿತ್ತು. ಕಾರವಾರ ತಾಲೂಕಿನ ಕಣಸಗಿರಿಯಲ್ಲೂ ಕೂಡ ಗೋಶಾಲೆ ನಿರ್ಮಾಣ ಆಗಿದೆ. ಕಳೆದ ತಿಂಗಳ ಹಿಂದಷ್ಟೇ ಗೋಶಾಲೆಯನ್ನ ಸಚಿವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಗೋಶಾಲೆ ನಿರ್ಮಾಣ ವಿಚಾರದಲ್ಲಿ ನಿರ್ಮಿತಿ ಕೇಂದ್ರದವರು ಭ್ರಷ್ಟಾಚಾರ ಮಾಡಿದ್ದಾರೆ. ಅಂದ್ರೆ ಕಳಪೆ ವಸ್ತುಗಳನ್ನು ಬಳಸಿದಲ್ಲದೆ ಪೂರ್ಣ ಕಾಮಗಾರಿಗಳು ಮಾಡಿದೆ. ಹೀಗಾಗಿ ಅಲ್ಲಿ ಗೋಗಳಿಗೆ ರಕ್ಷಣೆ ಸಿಗಲು ಸಾಧ್ಯವೇ ಇಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಳೆದ ವರ್ಷ ಭಾರೀ ಮಳೆಗೆ ಕೊಯ್ನಾಡು ಸರ್ಕಾರಿ ಶಾಲೆಯ ಬಳಿ ಭೂಕುಸಿತವಾಗಿತ್ತು. ಭೂಕುಸಿತದಿಂದ ಧ್ವಂಸವಾಗಿದ್ದ ಕಟ್ಟಡ ಬಿಟ್ಟು ಇದೀಗ ಉಳಿದ 4 ಕೊಠಡಿಗಳಲ್ಲಿ ಪಾಠ ಮಾಡಲಾಗ್ತಾ ಇದೆ. ಅದರ ಬಗ್ಗೆ ಇರುವ ರಿಪೋರ್ಟ್ ನೋಡ್ಕೊಂಬನ್ನಿ.
ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕೊಯನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಈ ಶಾಲೆ ಹಿಂಭಾಗದಲ್ಲಿ ಬೃಹತ್ ಭೂಕುಸಿತವಾಗಿ ಕಳೆದ ವರ್ಷ ಸಂಪೂರ್ಣವಾಗಿ ಶಾಲಾ ಕಟ್ಟಡ ಧ್ವಂಸವಾಗಿತ್ತು. ನೀವು ನೋಡಬಹುದು ಯಾವ ರೀತಿ ಅಂತ ಹೇಳುವಂತದ್ದು. ಸಂಪೂರ್ಣವಾಗಿ ಮಕ್ಕಳಿಗೆ ಆ ದಿವಸ ಮಳೆಗಾಲ ರಜೆ ಇತ್ತು, ಅದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಜೊತೆಗೆ ಬೆಳಗಿನ ಜಾವ ಮುಂಜಾನೆ ಆಗಿರುವಂತದ್ದು ಅದರಿಂದ ಸಮಸ್ಯೆ ಆಗಿಲ್ಲ. ಈಗ ಅದರಿಂದ ಸಂಪೂರ್ಣವಾಗಿ ಆ ಕಟ್ಟಡದಲ್ಲಿ ಈಗ ಖಾಲಿ ಬಿಡಲಾಗಿದೆ. ಅಲ್ಲಿ ಮಕ್ಕಳಿಗೆ ಯಾವ ತರಗತಿ ನಡೆಸ್ತಾ ಇಲ್ಲ. ಈಗ ಪಕ್ಕದಲ್ಲಿ ಒಂದು ಉಳಿದಂತ ಒಂದು 4 ಕೊಠಡಿ ಇತ್ತು. ಆ ಕೊಠಡಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಿರುವಂತದ್ದು. ಒಟ್ಟು ಈಗ LKGಯಿಂದ 7ನೇ ತರಗತಿವರೆಗೆ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಇಲ್ಲೇ ಒಂದು 4 ಕೊಠಡಿಯಲ್ಲಿ ತರಗತಿ ಮಾಡ್ತಿರುವಂತದ್ದು, ಕಂಬೈನ್ಡ್ ಆಗಿ ಮಾಡ್ತಿರುವಂತದ್ದು, 2-3 ತರಗತಿ ಸೇರಿಸಿ. ಅದರಿಂದ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳುವಂತ ಮಾಹಿತಿ ಕೂಡ ನಮಗೆ ಈಗ ಸಿಕ್ಕಿರುವಂತದ್ದು. ಯಾಕಂದ್ರೆ ಎಲ್ಲಾ ಮಕ್ಕಳಿಗೆ ಒಂದೇ ಕಡೆ ಪಾಠ ಹೇಳುವಂತ ತುಂಬಾ ಕಷ್ಟ. ಅಂದ್ರೆ ಹೆಚ್ಚು ಮಳೆ ಆದಾಗ ಇವರಿನ ಮಕ್ಕಳಿಗೆ ರಜೆ ಕೊಡ್ತಾರೆ. ಮತ್ತೆ ಅಲ್ಲಿ ಪಕ್ಕದಲ್ಲಿ ಸಂಪಾಜಲ್ಲಿ ಗಣಪತಿ ದೇವಾಲಯ ಸಭಾಂಗಣ ಇದೆ, ಅಲ್ಲಿ ಕೂಡ ಅವರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಹೆಚ್ಚು ಮಳೆ ಆದಾಗ ಅಲ್ಲಿಗೆ ಸ್ಥಳಾಂತರ ಮಾಡ್ಲಿಕ್ಕೆ ಅಂತ ಹೇಳಿ. ಒಟ್ಟರಲ್ಲಿ ಹೆಚ್ಚು ಮಕ್ಕಳಿದ್ದಾರೆ. ಉತ್ತಮವಾದ ಒಂದು ಶಾಲೆ ವ್ಯವಸ್ಥೆ ಆಗಬೇಕಂತ ಹೇಳುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಕ್ಯಾಂಪಸ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.